ಮಾಡ್ಕೊಂಡು ನೋಡ್ರಿ ಪೂರ ಎಲ್ಲೋ ನಾನು ಎಲ್ಲೋ ಇದನ್ನು ಎಲ್ಲೋ ರಸಮಲೈ ತೊಗೊಂಡೋಗಕ್ಕೆ ಬಂದಿದ್ದೆ. ರಸಮಲೈ ತೊಗೊಂಡು ಹೋಗುವ ಇವಾಗ ನಾವು ಎಲ್ಲ ಫುಡ್ ಈಟಿಂಗ್ ಚಾಲೆಂಜ್ ಮಾಡಕತ್ತೀವಿ. ಅದ್ರ ಸಲ ತಲೆಕೆರೆ ನಾವೇನು ಚಾಯ್ ಏನು ಕುಡ್ದಿಲ್ಲ, ಸುಮ್ಮನೆ ಕೂತಿ ಅದಕ್ಕೆ ತಂಡಿಡೋದು ನಮ್ಗೆ ಬನ್ನಿ ಫಟಾಫಟ ಅಂತ ಹೇಳಿ ಇದು ಎಲ್ಲೋ ರೈಸ್ ಹೊಡೆದು ಎಡ್ದು ಹೋಗೋ ಮತ್ತು ಪೈನಾಪಲ್ ಪೇಸ್ಟ್ರಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ಮನೆಯಿಂದ ಮತ್ತೆಲ್ಲಿಲ್ಲ, ಮನೆಯಿಂದ. ಹೆಂಗೆ ಗೈಸ್ ಇವತ್ತಿನ ಡೇ ಒಂದು ಒಳ್ಳೆ ಚಾಲೆಂಜ್ ಆಗಿರುತ್ತೆ. ಏನು ಚಾಲೆಂಜ್ ಅಪ್ಪ ಅಂದರೆ 24 hours ನಾನು ಏನು ತಿಂದರು ಏನು ಬಿಟ್ಟರು ಅಂದರೆ ಏನು ಕುಡಿದ್ರು ಎಲ್ಲೋ ಕಲರ್ ಇರಬೇಕು. ಎಸ್, ಇವತ್ತಿನ ಚಾಲೆಂಜ್ ಬಂದುಬಿಟ್ಟು ಎಲ್ಲ ಫುಡ್ ಈಟಿಂಗ್ ಚಾಲೆಂಜ್ ಇನ್ 24 hours. ಆ 24 hours ನಾವು ಏನು ತಿಂದರು ಏನು ಕುಡಿದ್ರು ಏನು ಮಾಡಿದ್ರು 24 hours ಬರೀ ಎಲ್ಲ ಫುಡ್ಡೇ ತಿನ್ನಬೇಕು. ಜಸ್ಟ್ ಐತಲ್ಲ ಫುಡ್ ಅಂದರೆ ನಾ ಏನು ನಾಷ್ಟ ಮಾಡಿದ್ರೆ ಮತ್ತು ಊಟ ಮಾಡಿದ್ರೆ ಹಂಗೆ ಏನು ನೀರು ಕುಡಿಬೋದು. ಬಟ್ ಅದು ಬಿಟ್ಟು ಮತ್ತು ಏನಾದರೂ ಕೋಲ್ಡ್ ಡ್ರಿಂಕ್ಸ್ ಹಂಗೆ ಏನಾರು ಹೋಯ್ತು ತಿಳ್ಕೊ ಹಂಗೆ ಹೋದ್ರೂ ಬರೀ ಐತಲ್ಲ ಎಲ್ಲೋ ಕಲರ್ದೊಳಗೆ ಮಾಡ್ಬೇಕು. ನಾ ಏನು ಮಾಡಿದ್ರೆ ಇವತ್ತಿನ ಫುಡ್ ಚಾಲೆಂಜ್. ಲೆಟ್ಸ್ ಗೋ ಗೈಸ್, ಇವತ್ತಿನ ವಿಡಿಯೋ ಕ್ರೇಜಿಯಾಗಿರುತ್ತೆ. ವೇಟ್ ಆ್ಯಂಡ್ ವಾಚ್ ಗೈಸ್. ಇವತ್ತಿನ ದಿನ ಎಲ್ಲ ಫುಡ್ ಈಟಿಂಗ್ ಚಾಲೆಂಜ್. ಗೈಸ್ ಫೈನಲಿ ಒಂದು ಸ್ವಲ್ಪ ಮುಖ ತೊಳ್ಕೊಂಡೆ. ಮುಖ ಬ್ರಷ್ ಅಷ್ಟೇ ಮಾಡಿದೆ. ಜಳಕ ಆಮೇಲೆ ಮಾಡಿದ್ರೆ, ಸ್ನಾನ ಆಮೇಲೆ ಮಾಡಿದ್ರೆ ತಂದು ಅಂದ್ಕೊಂಡು ಇವಾಗ ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಬ್ರಷ್ ಮಾಡಿ ಇವಾಗ ಫುಲ್ ಎಲ್ಲೋ ಕಲರ್ ಆಗಿರೋ ಸಾಂಬಾರು ಮಾಡೀನಿ. ಅದ್ರ ಜೊತೆ ರೊಟ್ಟಿ ಉಣ್ಬೇಕಂತ ಮಾಡಿದೆ. ರೊಟ್ಟಿ ಐತಲ್ಲ ವೈಟ್ ಕಲರ್ ಆಗುತ್ತೆ. ಸಾಂಬಾರ್ದು ಹಾಕಿದ್ರೆ ಎಲ್ಲೋನೇ ಆಗುತ್ತೆ. ಬಟ್ ಐತಲ್ಲ ರೈಸ್ ನಿಂತಿನ ಮತ್ತು ನಂದು ಇದು ಯಾಕಪ್ಪ ಅಂದರೆ ಚಾಲೆಂಜ್ ಥರ ತೊಗೊಳಮ್ಮಂದ ಸ್ವಲ್ಪ ರೈಸ್ ಅದ. ರೈಸ್ ಒಳಗೆ ಹಾಕಿ ಫುಲ್ ಅದು ಎಲ್ಲೋ ಮಾಡಿಕೆರೆ ಅದನ್ನೇ ಎಲ್ಲೋ ಫುಡ್ ಈಟ್ ಮಾಡಿಬಿಡಮಂತ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ರೈಸ್ ಸಾಂಬಾರಿಂದ. ಅದಕ್ಕೆ ಎಡ್ಸ್ಕೊ ಫಟಾಫಟ ಅಂತ ಹೇಳಿ ಅದೆಲ್ಲ ಹಾಕೊಂಡು ರೆಡಿ ಮಾಡಿ ಸಿಗ್ತೀನಿ ಅಂತ ನಿಮ್ಗೆ. ಬನ್ನಿ ಗೈಸ್ ನೋಡಿರಿ, ಪೂರ ಎಲ್ಲೋ ಮಾಡೀನಿ. ಊಟನ ಪೂರ ಎಲ್ಲೋ ಆಗ್ಯದ. ಅದನ್ನ ಇವಾಗ ಸ್ವಲ್ಪ ಸೆಟ್ ಮಾಡಬೇಕು. ಫಸ್ಟ್ ಇವಾಗ ಊಟ ಮಾಡಿಬಿಟ್ಟು ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ಮತ್ತು ನೈಟ್ ಆಯ್ತಲ್ಲ ಊಟಕ್ಕೆ ಮ್ಯಾಗಿ ಮಾಡ್ಕೊಳಮಂತ. ಎಲ್ಲೋ ಕಲರ್ ಇರ್ತಲ್ಲ ಎಲ್ಲೋ ಅದಕ್ಕೆ ಬನ್ನಿ ಫಟಾಫಟ ಅಂತೇಳಿ ಇದು ಎಲ್ಲೋ ರೈಸ್ ಹೊಡೆದು ಎಡ್ದು ಹೋಗೋ ಮತ್ತು ಗೈಸ್. ಇವಾಗ ಎಲ್ಲೋ ಕಲರ್ ಫುಡ್ ಈಟಿಂಗ್ ಚಾಲೆಂಜ್ ಅಂದ್ರೆ ಎಲ್ಲೋ ಕಲರ್ ಡ್ರೆಸ್ ಉಟ್ಕೊಂಡಿಲ್ಲ ಅಂದ್ರೆ ಹೆಂಗೆ ಕೇಳಿದ್ರೆ ಹೌದಿಲ್ಲ. ಅದಕ್ಕೆ ಫಟಾಫಟ ಅಂತೇಳಿ ರೆಡಿ ಆಗಿಬಿಟ್ಟು ಹೊರಗೆ ಹೋಗ್ಬೇಕು ಇವಾಗ. ಲೆಟ್ಸ್ ಗೋ ಗೈಸ್, ತಗೋಬೇಡ ಲೆಟ್ಸ್ ಗೋ. ಇವಾಗ ಫಟಾಫಟ ಅಂತೇಳಿ ಹೊರಗಡೆ ಹೋಗೋಮಂತ ಸ್ವಲ್ಪ ಹೊರಗಡೆ ಹೋಗಿ ಒಂದಿಷ್ಟು ಏನಾದರೂ ತೊಗೊಂಡು ಬರುವ. ಬನ್ನಿ ಫಟಾಕ್ಸೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬರೋಮಂತ. ನಮ್ಮ ರಾಜವಲಿಗೆ ಅದು ಭೇಟಿ ಬರೋದು ಒಂದು ಸ್ವಲ್ಪ ವರ್ಕ್ನ ಮುಗಿತದ. ಅದ್ರ ಜೊತೆ ಬರುವಾಗೈತಲ್ಲ ಎಲ್ಲೋ ಕಲರ್ ಫುಡ್ ಏನೇನು ಇರ್ತದಲ್ಲ ತಿನ್ನಾಕ ಸ್ನ್ಯಾಕ್ಸ್ ಹಿಡ್ದು ಏನೇನಿರೋದು ಎಲ್ಲ ತೊಗೊಂಬರುವಂತ. ಲೆಟ್ಸ್ ಗೋ ಗೈಸ್. ಅಲ್ಲಿಂದ ಇವಾಗ ಸ್ವಲ್ಪ ಚಹಾ ಕುಡ್ಲಿಕ್ಕೆ ಬಂದಿದ್ವಿ. ಸಿಕ್ಕಾಪಟ್ಟೆ ತಂಡಿದ ಚಳಿ. ಏನು ಹೇಳ್ಬೇಕು, ಚಳಿ ಖತರ್ನಾಕ್ ಚಳಿ ಅದ ನಿಜ ಹೇಳ್ಬೇಕಂದ್ರೆ. ನಾನು ನಮ್ಮ ರಾಜವಲಿ ಬಂದಿದ್ವಿ ಚಾಯ್ ಕುಡ್ಲಿಕ್ಕೆ ತಲೆಕೆರೆ. ನಾವು ಎಲ್ಲ ಫುಡ್ ಈಟಿಂಗ್ ಚಾಲೆಂಜ್ ಮಾಡಕತ್ತೀವಿ. ಅದ್ರ ಸಲ ತಲೆಕೆರೆ ನಾವೇನು ಚಾಯ್ ಏನು ಕುಡ್ದಿಲ್ಲ, ಸುಮ್ಮನೆ ಕೂತಿ ಅದಕ್ಕೆ ತಂಡಿಡೋದು ನಮ್ಗೆ. 200,000 ಎಲ್ಲ ಕುಡ್ಕೊಂಡು ಕೂತಾರೆ. ಈಗ ನಾವೆಲ್ಲ ಹಂಗೆ ಕೂತೀವಿ. ಹೋಗುವಾಗ ಒಂದಿಷ್ಟು ಏನಾದರೂ ಸ್ನ್ಯಾಕ್ಸ್ ಇಲ್ಲಾಂದ್ರೆ ಏನಾದರೂ ಐಟಮ್ಸ್ ತೊಗೊಂಡು ಹೋಗೋಂತ. ಲೆಟ್ಸ್ ಗೋ ಗೈಸ್. ಒಂದು ಸ್ವಲ್ಪ ತಂಡಾಗ್ಯದ. ಫುಲ್ಲು ಜಾದುವೆ ಕೂತ್ಬಿಟ್ಟೆ ನಾನು. ಸಿಕ್ಕಾಪಟ್ಟೆ ಚಳಿ ಅದ. ಹೊರಗಡೆ ಬಂದು ಬಿಜಾಪುರ ಬಿಟ್ಟು ಸ್ವಲ್ಪ ಹೊರಗಡೆ ಬಂದು ಚಾ ಕುಡ್ಲಿಕ್ಕೆ ಚಾ ಟೆಂಪರ್ ಹತ್ರ ಸಿಕ್ಕಾಪಟ್ಟೆ ಚಳಿ. ಸಿಕ್ಕಾಪಟ್ಟೆ ಚಳಿ ಅದ. ಗಡ ಮನುಷ್ಯದ ಗೈಸ್. ಅಲ್ಲಿಂದ ಇವಾಗ ಎಲ್ಲೋ ಫುಡ್ ತಿನ್ನಕಂತ ಹೇಳಿಕ್ಯಾರ. ನೈಟ ಅಡುಗೆಗೆ ಮ್ಯಾಗಿ ಮತ್ತು ಅದ್ರ ಜೊತೆ ಸ್ವಲ್ಪ ಸ್ವೀಟ್ ಗಿಟ್ ತಿನ್ಬೇಕಂತ ಹೇಳಿಕ್ಯಾರ. ಒಂದಿಷ್ಟು ರಸಮಲೈ ತೊಗೊಂಡೋಗಕ್ಕೆ ಬಂದಿದ್ದೆ. ರಸಮಲೈ ತೊಗೊಂಡು ಹೋಗುವ ಇವಾಗ. ರಸಮಲೈ ಮತ್ತು ಒಂದಿಷ್ಟು ಪೇಸ್ಟ್ರಿ ಅದ್ರ ಜೊತೆ ಆಮೇಲೆ ಇತ್ತಲ್ಲ ಒಂದಿಷ್ಟು ಏನಂತಾರ ಮ್ಯಾಗಿ ಶಿಸ್ತು ತೊಗೊಬಾರ್ದು ಜಡಮಂತ ಎಲ್ಲ ಫುಡ್ಡ. ಲೆಟ್ಸ್ ಫಟಾಫಟ್ ಮಾಡೋದು ಕೆಲಸ. ಬನ್ನಿ ಗೈಸ್. ಅಲ್ಲಿಂದ ಇವಾಗ ಡೈರೆಕ್ಟ್ ಒಂದು ಸ್ವಲ್ಪ ನಮ್ಮ ಹೆಬ್ಬುಲಿ ಹತ್ರ ಬಂದಿದ್ವಿ. ಅವ ನೋಡ್ರಿ ಸೇಮ್ ಜಾದು ಆಗ್ಯಾನ ಜಾದು. ಅವನ ಹತ್ರ ಬಂದು ಒಂದು ಸ್ವಲ್ಪ ಸಾಮಾನು ತೊಗೊಂಡು ಮನೆ ಕಡೆ ನಮ್ಮ ಪ್ರಯಾಣ ಅಂತೇಳಕ್ಕೆ ಹೊಂಟಿವಿ. ಬನ್ನಿ ಹೋಗುವ ಫಟಾಫಟ ಅಂತೇಳಕ್ಕೆ ಹೋಗು. ಊಟ ಮಾಡೋಂತ ಭಾಳ ನೋಡಿರಲ್ಲ ಜಂಡು ಬಾಯಿ ಹೊತ್ಕೊಂಡು ವಿಡಿಯೋ ಮಾಡೋ ಮಂದಿ. ಫಟಾಫಟ್ ಮನೆ ಹೋಗ್ಬರಿ. ಮನೆ ಗೈಸ್ ಅಲ್ಲಿಂದ ಸೀದಾ ಮನೆಗೆ ಬಂದೆ. ತಗೊಡ ಸಿಕ್ಕಾಪಟ್ಟೆ ಚಳಿ ಒಳಗಡೆ ಒದ್ದಾಡ್ಕೊಂಡು ಎಲ್ಲ ಸಾಮಾನು ತೊಗೊಂಡು ಮನೆಗೆ ಬಂದೆ.
ಮನೆಗೆ ಬರುವಾಗ ಒಂದಿಷ್ಟು ಪೇಸ್ಟ್ರಿ. ಅದು ಯಾವ ಕಲರ್ ಅದಂದ್ರೆ ಗಾಯ್ಸ್ ನೋಡಿ, ಇಲ್ಲಿ ಇದು ಪೇಸ್ಟ್ರಿ ಯೆಲ್ಲೋ ಕಲರ್ ಪೇಸ್ಟ್ರಿ ಇದೆ, ಮತ್ತು ಬೇರೆ ಕಲರ್ ತಂದಲ್ಲಿ ಯೆಲ್ಲೋ ಕಲರ್ ಇದೆ. ಅದ್ರ ಜೊತೆ ಒಂದಿಷ್ಟು ರಸ್ಮಲಾಯಿ ಬ್ಯಾಗ್ಗಳು ಕಟ್ಬಿಟ್ರು. ರಸ್ಮಲಾಯಿ ಇದೆ, ಒಂದು ರಸ್ಮಲಾಯಿ ಮತ್ತು ಯೆಲ್ಲೋ ಕಲರ್ ಚಿಪ್ಸ್ ಬರೇ ಬೇರೆ ಬೇರೆ ಕಲರ್ ಸಿಗುತ್ತೆ. ಇದ್ರ ಸಲ ಸುತ್ತಾಡಿ ತೊಗೊಂಡು ಯೆಲ್ಲೋ ಕಲರ್ ಚಿಪ್ಸ್. ಲಾಸ್ಟಲ್ಲಿ ಇವತ್ತು ನಮ್ಮ ಡಿನ್ನರ್ ಮ್ಯಾಗಿ ಜೊತೆ ನಮ್ಮ ಇವತ್ತು ಡಿನ್ನರ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಈ ಥರ ಪಟ ಮಾಡೋದ್ರಾಗ ಇವಾಗ ಒಂದೊಂದೇ ಸಟ್ ಮಾಡ್ತೀನಿ. ಅಂದರೆ ಸಿಕ್ಕಾಪಟ್ಟೆ ಹಸುವಾಗಿದೆ ಈಗ. ಮಧ್ಯಾಹ್ನ ಸ್ವಲ್ಪ ರೈಸ್ ಸಾಂಬಾರು ಯೆಲ್ಲೋ ಕಲರ್ನು ಅದಕ್ಕೈತಲ್ಲಿ ಈಗ ಸ್ವಲ್ಪ ಪಟ ಅಂತೇಳಿದ್ರೆ ಇವು ಸ್ವಲ್ಪ ಪೇಸ್ಟ್ರಿ ತಿಂದು ಬಾಯಿ ಸ್ವೀಟ್ ಮಾಡಿಕೊಂಡು ಆಮೇಲೆ ಐತಲ್ಲ ಮ್ಯಾಗಿ ಮಾಡ್ಕೊಳ್ಳೋಂತ ಬರ್ತಾಬೇಡ ನೆಕ್ಸ್ಟ್ ಲೆವೆಲಾಗಿ ಏಕ್ ನಂಬರ್ ನೋಡ್ಬೇಕ್ರಿ ಅಂತ ಬನ್ನಿ. ಪಟ ಇವಾಗ ಪೇಸ್ಟ್ರಿ ತಿಂತೀನಿ. ಸ್ವೀಟ್ ಜಾಸ್ತಿ ತಿನ್ಬಾರ್ದು, ನಾನು ಜಾಸ್ತಿ ತಿನ್ನತ್ತೀನಿ, ಇವತ್ತು ತಿನ್ನತ್ತೀನಿ. ಯಾಕಪ್ಪ ಯೆಲ್ಲೋ ಕಲರ್ ಫುಡ್ ಚಾಲೆಂಜ್ ಅಂತ ಹೇಳಿದ್ರೆ ವಾವ್ ಪೈನಾಪಲ್ ಪೇಸ್ಟ್ರಿ. ಗೈಸ್ ನೆಕ್ಸ್ಟ್ ರಸ್ಮಲೈ, ಮೈ ಫೇವ್ರೇಟ್ ಸ್ವೀಟ್ ಒಳಗೆ ಮೈ ಫೇವ್ರೇಟ್ ಸ್ವೀಟ್ ಆಗಿದೆ. ಗೈಸ್ ಸ್ವೀಟ್ ತಿಂದು ತಲೆ ತಿರುಗಲ್ಲ ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ. ಸ್ವೀಟ್ ಸ್ವಲ್ಪ ಮಿತಿ ಒಳಗೆ ತಿನ್ಬೇಕು, ಜಾಸ್ತಿ ಅಂದ್ರೆ ಅತಿ ಅಂದ್ರೆ ಅಮೃತನ ವಿಷಯ ಅಂತಾರೆ ಆ ಟೈಪ್ ಆಗುತ್ತೆ. ಸ್ವೀಟ್ ಜಾಸ್ತಿ ಐತಂದ್ರೆ ಇವಾಗ ತಲೆ ಚಿಟ್ಟಿಡೋದು ಈಗ ಸ್ವೀಟ್ ತಿಂದು ನಿಜ ಹೇಳ್ಬೇಕಂದ್ರೆ. ಈಗ ಖಾರ ತಿನ್ಬೇಕು, ಮಜ್ಜಾ ಬರೋದು ಖಾರ. ಬಟ್ ನಾವು ರೆಡ್ ಕಲರ್ ತಿನ್ನೋಕ್ಲಿಲ್ಲ. ಎಲ್ಲ ಚಿಪ್ಸ್ ತಿಂತ ಮ್ಯಾಗಿ ಮಾಡ್ಕೊತೀನಿ. ಮ್ಯಾಗಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ನೋಡಿ ಯೆಲ್ಲೋ ಕಲರ್ ಅದ ಗಾಯ್ಸ್, ನೀವು ಮ್ಯಾಗಿ ಮಾಡ್ಕೊಂಡ್ಬಿಟ್ಟು ಸಿಗ್ತೀನಿ ನಿಮ್ಗೆ, ಓಕೆನಾ? ಆಮೇಲೆ ಮ್ಯಾಗಿ ಮಾಡ್ಕೊಂಡ್ಬಿಟ್ಟು ಸಿಗ್ತೀನಿ. ಎಲ್ಲಿಲ್ಲ ಪಡ್ತಿದ್ದೀನಿ ತಿಂತೀನಿ, ಮ್ಯಾಗಿ ಮಾಡ್ಕೊಂಡು ಸಿಗ್ತಿಲ್ಲ. ಗಾಯ್ಸ್ ಫೈನಲ್ ಆಗಿ ನಾನು ಏನಂತಾರ ನೈಟ್ ಡಿನ್ನರ್ ಮ್ಯಾಗಿ ಜೊತೆ ಏನು ಮಾಡಕತ್ತೀನಿ, ನನ್ನ ಎಲ್ಲೋ ಫುಡ್ ಈಟಿಂಗ್ ಚಾಲೆಂಜ್ 24 hours. ನಾನು ಮಾಡೋದು 2 ಟೈಮ್ ಊಟ, ಬಟ್ ಅದ್ರ ಜೊತೆ ಒಂದಿಷ್ಟು ಸ್ನ್ಯಾಕ್ಸ್ ಕೂಡ ತಿಂತಿರ್ತೀನಿ ಅವಾಗವಾಗ. ಅಂದರೆ ಚಹಾ ಕುಡ್ಲಕ್ಕಂತ ಡೈಲಿ ಹೋಗೇಬೇಕು ನಾನು. ಅಂದರೆ ಹೊರಗಡೆನೂ ಹೋಗ್ತೀನಿ, ಮನ್ಯಾಗೂ ಮಾಡ್ಕೊಂಡು ಕುಡ್ತೀನಿ. ಇವಾಗಿನ ಥಂಡಿನೇ ಖತರ್ನಾಕ್ ಅದ, ಏನೂ ಮಾಡೋಕ್ಕಾಗಲ್ಲ. ಸೊ ಬನ್ನಿ, ಇವಾಗೈತೆಲ್ಲ ಮ್ಯಾಗಿನ ಶಿಸ್ತು ಮಾಡ್ಕೊಂಡು ನೋಡಿರಿ ಪೂರ ಎಲ್ಲೋ ನಾನು ಎಲ್ಲೋ ಇದನ್ನು ಎಲ್ಲೋ ಶಿಸ್ತಾಗಿದೈತಲ್ಲ ಮ್ಯಾಗಿನ ಸಟ್ ಮಾಡೋ ಮ್ಯಾಗಿ ಬಗ್ಗೆ ಏನು ಹೇಳೋಕ್ಕಾಗೈತೆ. ಮ್ಯಾಗಿ ಯಾವಾಗಲೂ ಬೆಸ್ಟೇ ಇರುತ್ತೆ ನಿಜ ಹೇಳ್ಬೇಕಂದ್ರೆ. ಮ್ಯಾಗಿ ಬಗ್ಗೆ ನೋ ಕಮೆಂಟ್ಸ, ಯಾಕಂದ್ರೆ ಮ್ಯಾಗಿ ಈಸಿಯಾಗಿ ಆಗುತ್ತೆ, ಯಾರು ಬೇಕಾದ್ರೂ ಮಾಡ್ಬೋದು, ಅಷ್ಟು ಈಸಿಯಾಗಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಓಕೆ ಗೈಸ್, ಇದನ್ನು ತಿಂದು ಆಮೇಲೆ ಸಿಗ್ತೀನಿ ಅಂತ ನಿಮಗೆ. ಗೈಸ್ ಫೈನಲ್ ಆಗಿ ನಮ್ಮ ಎಲ್ಲೋ ಫುಡ್ ಈಟಿಂಗ್ ಚಾಲೆಂಜ್ ಅಂತೂ ಕಂಪ್ಲೀಟ್ ಆಯ್ತು. ತಗೊಳ್ಳೆ ನಾವು ಜಾಸ್ತಿ ಊಟ ಮಾಡಲ್ಲ ನಿಜ ಹೇಳ್ಬೇಕಂದ್ರೆ. ಅಂದ್ರೆ ಮಾಡಕ್ಕೆ ನಿಂತು ಅಂದ್ರೆ ತಗೊಳ್ಳೆ ಮಾಡ್ತೀವಿ, ಜಾಸ್ತಿ ಟೈಮ್ಸ್ ಮಾಡಲ್ಲ. ಫಸ್ಟ್ 3 ಟೈಮ್ಸ್ ಅದು ಮಾಡ್ತಿದ್ದೆ, ಇವಾಗಂತೂ 2 ಟೈಮ್ಸ್ ಆಗ್ಯದ. ಬೆಳಗ್ಗೆ ಅದು ನಾಷ್ಟ ಮಾಡೋಕ್ಕಾಗಲ್ಗ್ಯದ. ಆ್ಯಂಡ್ ಮಧ್ಯಾಹ್ನ ಊಟ ಸಂಜೆಗೆ ಮಾಡ್ತೀನಿ, ಸಂಜೆ ಊಟ ಐತಲ್ಲ ರಾತ್ರಿ 1ಕ್ಕೆ 12ಕ್ಕೆ ಅದು ಮಾಡ್ತೀನಿ. ಟೈಮ್ ಸೆನ್ಸ್ ನಮಗಂತೂ ಇಲ್ಲ ಗೈಸ್, ನಿಜವಾಗ್ಲೂ ನಾವೇ ಒಪ್ಕೋತೀವಿ, ನಮ್ಗೆ ಟೈಮ್ ಸೆನ್ಸೇ ಇಲ್ಲ. ಸೊ ಬನ್ನಿ ಹೋಗಲಿ, ಏನಾದರೂ ಆಗಲಿ. ವಿಡಿಯೋ ನಿಮಗೆ ಯಾವ ಥರ ಅನ್ನಿಸ್ತಾನೋ ಸ್ವಲ್ಪ ಕಾಮೆಂಟ್ ಮಾಡಿರಿ. ಹಾಗೆ ಮತ್ತೆ ಯಾವ ಥರ ನಿಮಗೆ ಚಾಲೆಂಜಸ್ಗಳು ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿರಿ. ಹೇಳ್ರಿ ನಿಮ್ಗೆ ಯಾವ ಥರ ಮತ್ತೆ ಆಫೀಸ್ ಚಾಲೆಂಜ್ಗಳು ತೊಗೊಲಿ. ಮತ್ತೇನೋ ಭಾಳ ಸಿಕ್ಕಾಪಟ್ಟದ, ಮತ್ತು ಬರ್ತಾವ ಮುಂದೆ ಅಂದವೆ ಅದಾವ. ಸ್ವಲ್ಪ ವೇಟ್ ಮಾಡಿ, ಸ್ವಲ್ಪ ಇಷ್ಟು ದಿನ ಕಾಲೇಜ್ ಅದ ಹಿಂಗೆ ಅಂತೇಳಿ ತಾಳ್ಕೊಂಡಿದ್ದೆ. ಆ್ಯಂಡ್ ಒಬ್ಬರಿದ್ದೇನೆ ಅಂತ ತಾಳ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ದಿನದಾಗ ಎಲ್ಲ ಮಂದಿ ಒಂದಿಷ್ಟು ಇದು ತೋರಿಕೆ ಮಾಡ್ಕೊಳ್ಳೋಂತ ನಿಮ್ಗೆ ತೋರಿಸ್ತಿತ್ತು. ಮುಂದೆ ಬರೋ ದಿನಗಳದಾಗ ಗೊತ್ತಾಗುತ್ತೆ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿ ಏನು ಮಾಡೋ ಸಮಯ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗೋದು. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಬರ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಶಿವಮಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಅಷ್ಟೇ.